ಮಾವ ಅವಳಿ ಮನೇಲಿ ಇದ್ರೆ ತಾನೇ ಇಷ್ಟೆಲ್ಲ ಆಗೋದು. ಅವಳೇ ಹೇಳ್ತಿದ್ರೆ ಅವಿ ಏನು ಹೇಳ್ತಾ ಇದೀಯ ನೀನು? ಹೌದು ಮಾವ, ಅವಳೆ ಈ ಮನೆಯಿಂದ ಶಾಶ್ವತವಾಗಿ ಹೋಗ್ಬೇಕು. ಹಾಗೆ ಮಾಡ್ತೀನಿ. ಕಣೋ, ಹೇಗೆ ಅಂತ? ಸೂಪರ್ ಅವಿ, ಗೋ ಹೆಡ್. ನಿನ್ನ ಪ್ಲಾನ್ ಸಕ್ಸಸ್ ಆಗುತ್ತೆ. ನಿನ್ನ ಜೊತೆ ನಾನಿರ್ತೀನೋ. ಈ ಶರ್ಟ್ನ ಈಗಲೇ ಐರನ್ ಮಾಡ್ಕೊಡು. ತಗೋ. ಸರ್, ಈಗಲೇ ಮಾಡ್ಕೊಡ್ತೀನಿ. ಅಕ್ಕ, ಏನೋ ನೀಲ್ಕಂಠ? ಕಂಕನ್ ಜೊತೆ ಮಾತಾಡ್ದೇನಕ್ಕ? ಕಂಕನ್ ಜೊತೆನಾ? ಯಾವ ವಿಷಯವಾಗಿ? ಇದೇನಕ್ಕ ಇಷ್ಟು ಬೇಗ ಮರ್ತ್ಬಿಟ್ಯಾ? ನೀನ್ ಎಲ್ಲ ಚೆಕ್ ಮಾಡಿದ್ದೀನಿ ಅಂತ ಹೇಳಿದ್ರು ಕೇಳದೆ ಹಠ ಮಾಡಿ ಎಲ್ಲ ಡೀಟೇಲ್ ಕ್ರಾಸ್ ಚೆಕ್ ಮಾಡಿ ಚೆಕ್ಗೆ ಸೈನ್ ಹಾಕಿದ್ರು ಅಂತ ಹೇಳಿಲ್ವಾ? ನಿನ್ ರಾತ್ರಿ ಅವಳ ಜೊತೆ ಮಾತಾಡ್ತೀನಿ ಅಂದಿದ್ದೆ. ಅದೇನಮ್ಮ, ಅವಳು ಮಾಡಿದ್ದೆ ಸರಿ ಅಂತ ಹೊಗಳಿ ಅವಳನ್ನ ಅಟ್ಟಕ್ಕೇರಿಸೋ ಪ್ರೋಗ್ರಾಮ್ ಇತ್ತಲ್ಲ. ಮಾತಾಡಬೇಕು ಅಂತ ಇದ್ದೆ, ಆದರೆ ಮಾತಾಡೋಕ್ಕಾಗಲಿಲ್ಲ. ಆ ಮೀನಾಕ್ಷಿ ಮನೆಗೆ ಬಂದು ಟೆನ್ಷನಲ್ಲಿ ಎಲ್ಲಾನು ಮರ್ತ್ಬಿಟ್ಟೆ. ಈಗ ಮಾತಾಡಕ್ಕ? ಈಗೇನೋ ಅವಸರ, ನಿಧಾನವಾಗಿ ಮಾತಾಡಿದ್ರೆ ಆಯ್ತು. ಅಯ್ಯೋ ಅಕ್ಕ, ಅವಳು ಇನ್ನು ಆಫೀಸ್ ಕೊಟ್ಟಿದ್ದಾರೆ. ಇವತ್ತಿನ್ನೇನಾಗುತ್ತೋ ಒಬ್ಬನ ಕಾದಾಗ್ಲೇ ಬಡ್ದು ಬಿಡ್ಬೇಕು. ನೀನ್ ನೆನ್ನೆ ನಡೆದಿದ್ದನ್ನ ಅಡ್ವಾಂಟೇಜ್ ತಗೋಬೇಕು ಅಂದ್ರೆ ನೀನ್ ಈಗಲೇ ಅವ್ರ ಜೊತೆ ಮಾತಾಡ್ಬೇಕು. ನಿಜ, ನೀನು ಹೇಳ್ತಾ ಇರೋದು ಸರಿ. ಚಿತ್ರ, ನಾನು ಕರೆದಿನಿ ಅಂತ ಕನಕನ ಕರೆದ್ಬಿಟ್ಪಾ. ಸರಿ ಅಮ್ಮ. ಅಮ್ಮ ಕರೀತಿದ್ದಾರೆ, ಬರ್ಬೇಕಂತೆ. ಒಂದು ನಿಮಿಷ, ಇದೊಂದು ಶರ್ಟ್ ಐರನ್ ಮಾಡಿ ಬರ್ತೀನಿ. ಇಲ್ಲ, ಏನೋ ಅರ್ಜೆಂಟ್ ಅಂತೆ, ಈಗಲೇ ಬರ್ಬೇಕಂತೆ. ಹೌದಾ, ಸರಿ ಬರ್ತೀನಿ ನಡಿ. ಕನಕ, ಏನ್ ಯೋಚನೆ ಮಾಡ್ತಿದ್ಯಾ? ಬಾ ಬೇಗ. ಏನತ್ತೆ? ಬಾ. ಇನ್ನೂ ಆಫೀಸಿಗೆ ಹೊರಟ್ಲಿಲ್ವಾ? ಇಲ್ಲ ಅತ್ತೆ, ಈಗ ಹೊರಟಿದ್ದೆ.
ಏನೋ ಮಾತಾಡಬೇಕು ಅಂತ ಕರೆದ್ರಂತೆ. ನೆನೆಯಿಂದ ನಿನ್ನ ಹತ್ರ ಒಂದು ವಿಷಯ ಮಾತಾಡೋಣ ಅಂತ ಇದ್ದೆ, ಆದರೆ ಕೆಲಸದ ಒತ್ತಡದಲ್ಲಿ ಮಾತಾಡೋಕ್ಕಾಗಿಲ್ಲ. ಏನು ವಿಷಯ ಅತ್ತೆ? ನಿನ್ನೆ ಆಫೀಸಲ್ಲಿ ನಾನು ಎಲ್ಲ ಪೇಮೆಂಟ್ಸು ವೆರಿಫೈ ಮಾಡಿದ್ದೀನಿ ಅಂತ ಹೇಳಿದ್ರು ಮತ್ತೆ ಅದನ್ನೆಲ್ಲ ತರಿಸಿ ನೋಡಿದ್ಯಂತೆ. ಸಾರಿ ಅತ್ತೆ, ನಿಮ್ಮ ಮೇಲೆ ಅಪನಂಬಿಕೆಯಿಂದ ಅಥವಾ ನಿಮಗೆ ಅವಮಾನ ಮಾಡಬೇಕು ಅಂತ ನಾನು ಆ ಡೀಟೇಲ್ಸ್ನ ತೆಗೆದು ನೋಡಲಿಲ್ಲ. ಮಾವನ ಮಾತನ್ನು ತೆಗೆದು ಹಾಕೋಕ್ಕಾಗದೆ ನೋಡಬೇಕಾಯ್ತು. ಇದರಿಂದ ನಿಮ್ಮ ಮನಸ್ಸಿಗೆ ನೋವಾಗಿದ್ರೆ ನನ್ನ ಕ್ಷಮಿಸ್ಬಿಡಿ. ಅದಕ್ಕೆ ಯಾಕೆ ನೊಂದ್ಕೊಳ್ತೀಯ ಕನಕ? ನೀನು ಮಾಡಿರೋ ಕೆಲಸ ಸರಿಯಾಗೇ ಇದೆ. ಅತ್ತೆ, ಏನು ಹೇಳ್ತಿದ್ದೀರಾ ನೀವು? ಹೌದು ಕನಕ, ನೀನು ಸರಿಯಾದ ಕೆಲಸನೇ ಮಾಡಿದ್ದೆ. ನಿನ್ನ ಕರ್ತವ್ಯನ ಸ್ವತಂತ್ರವಾಗಿ ಯಾರ ಹಂಗೂ ಇಲ್ಲದೆ ಪ್ರಾಂಪ್ಟಾಗಿ ನಿಭಾಯಿಸಿದ್ಯಾ ಅಂತ ನಂಗೆ ಹೆಮ್ಮೆ ಆಗ್ತಾ ಇದೆ. ಕನಕ, ಮಾವ ಹೇಳಿದ್ರು ಅಂತ ಕಾಟಾಚಾರಕ್ಕೆ ಏನೋ ನೋಡಿ ಬರ್ದೆ ಎಲ್ಲಾನು ಡೀಟೇಲಾಗಿ ಚೆಕ್ ಮಾಡಿದ್ಯಾ ಅಂತ ಕೇಳಿ ಖುಷಿ ಆಯ್ತು. ನೀನು ಇಷ್ಟು ಬೇಗ ಈ ಮಟ್ಟಕ್ಕೆ ಬೆಳಿತೀಯ ಅಂತ ನಾನು ಅನ್ಕೊಂಡಿದ್ದಿಲ್ಲ. ಮೊದಲನೇ ದಿವಸ ನಿಮಗೆ ಜವಾಬ್ದಾರಿ ವಹಿಸಿದಾಗ ನಿನ್ನ ಮನಸ್ಸಲ್ಲಿ ಏನೋ ಅಳಕಿತ್ತು. ಇದನ್ನು ನಿನ್ನ ಕೈಯಲ್ಲಿ ನಿಭಾಯಿಸೋಕ್ಕಾಗುತ್ತಾ ಅನ್ನೋ ಅನುಮಾನ ನನಗೂ ಇತ್ತು. ಆದರೆ ನೀನು ಗೆದ್ಬಿಟ್ಟೆ ಕಣೆ. ನಾನು ಕಟ್ಟಿರೋ ಈ ಸಾಮ್ರಾಜ್ಯನ ಕಾಪಾಡ್ತೀಯ ಅನ್ನೋ ನಂಬಿಕೆ ನನಗಿದೆ. ಯು ಆರ್ ಅ ಏಬಲ್ ಅಡ್ಮಿನಿಸ್ಟ್ರೇಟರ್ ಅಂತ ಇಷ್ಟು ಬೇಗ ಪ್ರೂವ್ ಮಾಡಿಬಿಟ್ಟೆ. ಅತ್ತೆ, ಇದಕ್ಕೆಲ್ಲ ನೀವೇ ಕಾರಣ. ಮೊದಲನೇ ದಿನ ಆಫೀಸಿಗೆ ಹೋದಾಗ ಕಣ್ಣು ಕಟ್ಟಿ ಯಾವುದೋ ಲೋಕದಲ್ಲಿ ಬಂದ್ಬಿಟ್ಟಿದ್ದೀನಿ ಅನ್ನೋ ಹಾಗಾಗಿತ್ತು. ನೀವು ಧೈರ್ಯ ತುಂಬದೆ ಹೋಗಿದ್ದಿದ್ರೆ ನನಗೆಷ್ಟು ಕಾನ್ಫಿಡೆನ್ಸ್ ಬರ್ತಾನೆ ಇರಲಿಲ್ಲ. ನಿಮ್ಮ ಬೆಂಬಲ ಪ್ರೋತ್ಸಾಹ ಇಲ್ಲದೆ ಹೋಗಿದ್ದಿದ್ರೆ ನಾನು ಇಷ್ಟು ಫ್ರೀಯಾಗಿ ಕೆಲಸ ಮಾಡೋದಕ್ಕಾಗ್ತಿತ್ತ? ಇದೆಲ್ಲ ಇಷ್ಟಕ್ಕೆ ಆಯ್ತಾ ಅತ್ತೆ? ಇನ್ನೂ ತಿಳ್ಕೊಳ್ಳೋದು ಬೇಕಾದಷ್ಟಿದೆ. ಇನ್ನು ಮುಂದಕ್ಕೂ ಅಷ್ಟೆ, ನನಗೆ ನಿಮ್ಮ ಗೈಡೆನ್ಸ್ ಬೇಕೇ ಬೇಕು. ಕನಕ, ಕನಕ, ಏನಾಯ್ತ್ರಿ? ನಮ್ಮಮ್ಮನ ನಾನು ಹೊರಗೆ ಹಾಕ್ಸ್ತೇನೆ. ನಮಗೆ ಬುದ್ಧಿ ಹೇಳಿ ಅಧಿಕಾರ ಚಲಾಯಿಸುವಷ್ಟು ಕೊಬ್ಬೆನೇ ನಿಮಗೆ. ಏನು ಆಗಿದೆ ನಿಂಗೆ? ಅಮ್ಮ, ನೀನು ವಿಷಯದಲ್ಲಿ ತಲೆ ಹಾಕ್ಬೇಡ, ಸುಮ್ಮನೆ ಸೈಡಲ್ಲಿ ಇದ್ಬಿಡು. ಏಯ್ ಏಯ್ ನಿಲ್ಸ! ಯಾಕೆ ಅವಳನ್ನ ದನಕ್ಕೆ ಬಿಡ್ದಂಗೆ ಬಿಡ್ತಾ ಇದೀಯಾ? ಮನುಷ್ಯತ್ವ ಇಲ್ಲ ನಿನಗೆ? ಏನ್ ದೊಡ್ಡ ಗಂಡ್ಸ್ ನೀನು? ಹೆಂಡತಿನಲ್ಲಿ ಕೈ ಮಾಡೋದಕ್ಕೆ ನಾಚಿಕೆ ಆಗೋದಿಲ್ಲ? ಮಾವ, ನನಗೆ ಹೊಡೆಯೋದಕ್ಕೆ ದಂಡಿಸೋದಕ್ಕೆ ಅವ್ರಿಗೆ ಹಕ್ಕಿದೆ. ಸುಮ್ಮನಿರಿ. ಏನಮ್ಮ ನೀನು ರಾಕ್ಷಸ ಅಂತ ಹೊಡಿತಾ ಇದ್ದಾನೆ, ಇದು ನೋಡ್ಕೊಂಡು ಸುಮ್ಮನೆ ಇರಕ್ಕಾಗುತ್ತಾ ನಾನು? ಮಾವ, ಈಗಾಗಲೇ ನಾನು ನಿಮಗೆ 2 ಸಲ ಹೇಳಿದ್ದೀನಿ, ಇವ್ರು ನನಗೆ ಹೊಡಿಲಿ, ಬಡಿಲಿ, ಸಾಯಿಸ್ಲಿ, ನೀವು ಮಾತ್ರ ನಮ್ಮಿಬ್ರ ಮಧ್ಯೆ ಬರಬೇಡಿ. ಕನಕ, ಇಷ್ಟು ಒಳ್ಳೆತನ ಒಳ್ಳೇದಲ್ಲ, ನನ್ನ ಮಾತು ಕೇಳಮ್ಮ. ಏ ಅವಿನಾಶ, ವಿನಾಶ ಕಾಲೇ ವಿಪರೀತಿ ಬುದ್ಧಿ ಅಂತಾರೆ. ಯಾವುದೋ ಕೇಳು ಬಂದಿದೆ ನಿಮಗೆ, ಅದಕ್ಕೆ ಹೀಗೆ ಆಡ್ತಿದ್ಯಾ? ಮಾವ, ನಾನೇನೋ ತಪ್ಪು ಮಾಡಿದ್ದೀನಿ, ಅದಕ್ಕೆ ಇವ್ರು ನನಗೆ ಹೊಡೆದಿದ್ದಾರೆ. ನಿಮ್ಮ ಕೈ ಮುಗ್ದು ಕೇಳ್ಕೊತೀನಿ, ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಯಾಕಮ್ಮ ಹೋಗ್ಬೇಕು?
ಮನೆ ಹಿರಿಯರು. ಇಲ್ಲಿ ನಡೆಯೋ ಆಗು ಹೋಗುಗಳ ಬಗ್ಗೆ ಅವ್ರಿಗೆ ಜವಾಬ್ದಾರಿ. ಇಲ್ಲಿ ನಡಿಬಾರ್ದು ನಡೀತಾ ಇದ್ರೆ ಒಂದು ಮಾತು ಹೇಳೋ ಅಧಿಕಾರ ಇದೆ. ನೀನ್ ಯಾಕೆ ಅವ್ರ ಬಾಯಿ ಮುಚ್ಚಿಸ್ತಾ ಇದೆಯಾ? ಏ ಅವಿನಾಶ್, ಬರ್ತಾ ಬರ್ತಾ ನೀನ್ ಮೃಗ ಆಗ್ತಾ ಇದೆಯಾ? ಯಾಕೋ ಕನಕನ್ ಹೊಡೆದೆ? ಅವಳು ಅಂತ ತಪ್ಪೇನ್ ಮಾಡಿದ್ಲು? ನೀನ್ ನಾನ್ ಸಾಕಿರೋ ಮಗನೇನೋ? ಏಯ್ ಮಾತಾಡೋ. ನಂಗೆ ಬರ್ತಾರೋ ಸಿಟ್ಟಲ್ಲಿ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅವತ್ತೇ ಮನೆ ಬಿಟ್ಟು ಹೋಗ್ತೀನಿ ಅಂದೆ, ನೀನೇ ಅಡ್ಗಟ್ಟಿ ಉಳಿಸ್ಕೊಂಡೆ. ಇದನ್ನೆಲ್ಲ ಕಣ್ಣಲ್ಲಿ ನೋಡೋದಕ್ಕ ಉಳಿಸ್ಕೊಂಡಿರೋದು? ಹೇಳೋ, ಕನಕಂಗೆ ಯಾಕೆ ಹೊಡೆದೆ? ಯಾಕೆ ಅಂತ ಹೇಳ್ಬೇಕಾ? ಇವಳು ಎಂತ ಕೆಲಸ ಮಾಡಿದ ಗೊತ್ತಾ? ಇರುವ ನಿಮಿಷ. ಅಮ್ಮ, ಏನ್ ಮಾಡಿದ್ಲು? ಯಾಕೆ ಹೊಡೆದೆ ಅಂತ ಕೇಳಿದ್ಯಲ್ಲ? ನೋಡಮ್ಮ, ಇವಳು ಎಂತ ಕೆಲಸ ಮಾಡಿದಾಳೆ. ನನ್ನ ಫೇವ್ರೆಟ್ ಶರ್ಟ್ನ ಸುಟ್ಟು ಹಾಕಿದಾಳೆ. ಯಾಕೆಲ್ಲ ಸುಮ್ಮನೆ ಆಗ್ಬಿಟ್ರಿ? ಐರನ್ ಮಾಡು ಅಂದ್ರೆ ನನ್ನ ಮೇಲಿನ ಸಿಟ್ಗೆ ನನ್ನ ಶರ್ಟ್ನ ಹೇಗೆ ಸುಟ್ಟು ಹಾಕಿದಳು ನೋಡಿ. ಓಹ್, ಇಷ್ಟೇನಾ? ನಮ್ ಕನಕ ಎಲ್ಲೋ ದೊಡ್ಡ ಮಹಾಪರಾಧ ಮಾಡಿಬಿಟ್ಟಿದ್ದಾಳೆ ಅನ್ಕೊಂಡ್ಬಿಟ್ಟಿದ್ದೆ. ಏಯ್, ಇದೇನ್ ಸೀಮೆಗೆಲ್ಲ ಶರ್ಟ್ ಏನು? ಆಫ್ಟರ್ ಆಲ್ ಶರ್ಟ್ ಸುಟ್ಟಿದ್ದಾಳೆ ಅಂತ ಹೆಂಡ್ತಿನ ದನ ಬರ್ದಂಗ್ ಬಿಡಿಯೋದೇನೋ? ಅವಿ, ಒಂದ್ ಶರ್ಟಿಗೋಸ್ಕರ ಇಷ್ಟೆಲ್ಲ ರಂಪ ಮಾಡ್ಬೇಕಾಗಿತ್ತ? ಹೋದ್ರೆ ಹೋಗ್ತಿತ್ತು. ಏನೀಗ? ಅಮ್ಮ, ಏನ್ ಮಾತಾಡ್ತಿದ್ಯಮ್ಮ ನೀನು? ಅಪ್ಪಂಗಂತೂ ಈ ಶರ್ಟ್ ಬೆಲೆ ಗೊತ್ತಿಲ್ಲ ಅಂದ್ರೆ ನೀನು ಹಾಗೆ ಮಾತಾಡ್ತಿದ್ಯಲ್ಲಮ್ಮ. ಎಷ್ಟೋ ಈ ಶರ್ಟಿನ ಬೆಲೆ? ಎಷ್ಟೋ? 500? 1000ನೇನೋ? 10,000ನೇನೋ? ನನ್ನ ಹತ್ರ ಬಂದು ಹಿಂಗಿಂಗೆ ಅಂತ ಕೇಳಿದ್ರೆ 10 ಶರ್ಟ್ ತೆಗೆದ್ಬಿಟ್ಟು ನಿನ್ ಮುಖದ ಮೇಲೆ ಬಿಸಾಕ್ತಾ ಇದ್ದೆ. ಹತ್ರ ಈ ಶರ್ಟ್ಗೋಸ್ಕರ ಈ ಹುಡುಗಿನ ದನ ಬಡ್ದಂಗ್ ಬಿಡ್ತೀನೋ? ಮಗ ಅಂತ ಯಾವತ್ತಾರು ಒಂದು ಶರ್ಟೋ ಪ್ಯಾಂಟೋ ತೆಕ್ಕೊಟ್ಟಿದ್ರೆ ಅದ್ರ ಬೆಲೆ ಏನು ಅಂತ ಗೊತ್ತಾಗ್ತಿತ್ತು. ಅಮ್ಮ, ಇದು ಯಾವ ಶರ್ಟ್ ಗೊತ್ತೇನಮ್ಮ? ಹೋದ ವರ್ಷ ನನ್ನ ಬರ್ಡೇ ದಿವಸ ತೆಕ್ಕೊಟ್ಟಿದ್ಯಲ್ಲ ಗಿಫ್ಟು ಅಂತ, ಆ ಶರ್ಟ್ ಅಮ್ಮ ಇದು. ಇದು ಬರೀ ಶರ್ಟ್ ಅಲ್ಲಮ್ಮ, ನಿನ್ನ ಆಶೀರ್ವಾದದ ಕವಚ, ಶೀಲ್ಡ್ ಅಮ್ಮ ಇದು. ನನಗೆ ಶೀಲ್ಡು. 100 ಶರ್ಟ್ ಸುಟ್ಟಾಕಿರು ಕೇರ್ ಮಾಡ್ತಿರ್ಲಿಲ್ಲ, ಆದ್ರೆ ನಮ್ಮಮ್ಮ ಪ್ರೀತಿಯಿಂದ ಕೊಟ್ಟ ಶರ್ಟ್ನೇ ಸುಟ್ಟು ಹಾಕಿದಳಲ್ಲ ನಿಮ್ ಸೊಸೆ. ರಾತ್ರಿ ದುಡ್ಡಿಗೆ ಬಂದವಳಿಗೆ ಭಾವನೆಗಳ ಬೆಲೆ ಏನ್ ಗೊತ್ತಿರುತ್ತೆ? ಎಷ್ಟು ಕೋಟಿ ದುಡ್ಡು ಕೊಟ್ರೆ ಈ ಶರ್ಟ್ ವಾಪಸ್ ಬರುತ್ತೆ ಕೇಳಿ ಅವಳನ್ನ. ಅವಿ, ಹೋಗ್ಲಿ ಬಿಡೋ. ಅವಳಿಗೆ ಏನೋ ಗೊತ್ತು ಈ ಶರ್ಟ್ನ ನಾನು ನಿನ್ ಪ್ರೀತಿಯಿಂದ ಕೊಟ್ಟಿರೋದು ಅಂತ. ನೀನ್ ಪ್ರೀತಿಯಿಂದ ಕೊಟ್ಟಿದ್ದು ಅಂತ ಗೊತ್ತಿಲ್ದಿರ್ಬೋದು, ಆದ್ರೆ ನನ್ನ ಕೆಲ್ಸನ ಪ್ರೀತಿಯಿಂದ ಮಾಡ್ಬೇಕು ಅನ್ನೋ ಕಾಳಜಿ ಇಲ್ವಲ್ಲ ಇವಳಿಗೆ. ಇವಳೆಂತ ಹೆಂಡ್ತಿನಮ್ಮ? ಅಮ್ಮ, ನೀನ್ ಹೇಳ್ದೆ ಅಂತ ಇವಳನ್ನ ಮನೇಲೇ ಇಟ್ಕೊಂಡೆ. ಹೆಂಡತಿ ಅಂತ ಒಪ್ಕೊಳಕ್ಕಾಗದೆ ಇದ್ರು ನಿನ್ ಮಾತಿಗೆ ಕಟ್ಬಿದ್ದು ಜೊತೆಲೇ ಇರೋಕೆ ಒಪ್ಕೊಂಡೆ. ಇದುವರೆಗೂ ಒಂದು ಕೆಲ್ಸನೂ ಹೇಳಿದ್ ಒಂದು ಕೆಲ್ಸನ ನೆಟ್ಟಿಗೆ ಮಾಡ್ದೆ ಈ ರೀತಿ ಮಾಡಿದಳಲ್ಲ, ಈ ದುರಾಂಕಾರನ ಯಾರು ತಾನೇ ಸಹಿಸ್ತಾರೆ? ಕನಕ, ಯಾಕಮ್ಮ ಹೀಗೆ ಮಾಡ್ದೆ? ಆ ಶರ್ಟ್ ಅಂದ್ರೆ ಅವನಿಗೆ ತುಂಬಾ ಸೆಂಟಿಮೆಂಟು. ನೀನು ಅದನ್ನೇ ಸುಟ್ಟಿದ್ಯಲ್ಲ. ಸಾರಿ ಅತ್ತೆ, ಚಿತ್ರ ಅವ್ರು ಕರೆದ್ರು ಅಂತ ಐರನ್ ಬಾಕ್ಸ್ನ ಆಫ್ ಮಾಡಿದೆ. ಮುಸ್ರದಲ್ಲಿ ಶರ್ಟ್ ಮೇಲೆ ಇಟ್ಟು ಬಂದ್ಬಿಟ್ಟೆ. ಅಲ್ಲಮ್ಮ, ಅಂತ ಅವಸರ ಏನಿತ್ತು ಹೇಳು? ನೀನು ನಿಧಾನಕ್ಕೆ ಬಂದು ಮಾತಾಡಿದ್ರೆ ಆಗ್ತಾ ಇರ್ಲಿಲ್ವಾ? ರೀ,
ನಾನೆಂಥ ತಪ್ಪು ಮಾಡಿದ್ದೀನಿ ಅಂತ ನನಗೆ ಗೊತ್ತಾಗಿದೆ. ನನ್ನನ್ನು ಕ್ಷಮಿಸ್ಬೇಡಿ. ಬೇರೆ ಶರ್ಟ್ ಐರನ್ ಮಾಡ್ಕೊಡ್ತೀನಿ. ಆಫೀಸಿಗೆ ಹೊತ್ತಾಗ್ತಿದೆ, ಬನ್ನಿ. ಬೆರಳಿಟ್ರೆ ಕಚ್ಚಕ್ಕೆ ಬರಲ್ಲ ಅಂತಿದ್ದೆ, ಈಗೇನು ಹೇಳ್ತೀಯಕ್ಕ ನಿನ್ನ ಮಗನ ಪರಾಕ್ರಮದ ಬಗ್ಗೆ? ಪರವಾಗಿಲ್ಲ ಕಣೋ, ಬರೀ ಪ್ರೀತಿ ವಾತ್ಸಲ್ಯದಿಂದ ಬೆಳೆಸಿದ್ರು ಸಾಕಷ್ಟು ಕ್ರಿಮಿನಲ್ ಬುದ್ಧಿನೇ ಬೆಳೆಸ್ಕೊಂಡಿದ್ದಾನೆ. ಅದೇ ನನಗೂ ಆಶ್ಚರ್ಯ. ನಿನ್ನ ರಕ್ತ ಹಂಚ್ಕೊಂಡು ಉಡ್ದವನಲ್ಲ ಏನಲ್ಲ, ಬರೀ ಸೆರ್ಗಿನ ಗಾಳಿನೇ ಬೀಸಿ ನಿನ್ನ ಪಡಿ ಹೆಚ್ಚಾಗೋದಕ್ಕೆ ಹೇಗಕ್ಕ ಸಾಧ್ಯ? ಏ ನೀಲ್ಕಂಠ, ಏನೋ ಹೇಳ್ತಾ ಇರೋದು? ನಾನು ಕ್ರಿಮಿನಲ್ ಅಂತನಾ? ಯಾಕೋ ನಾಲಿಗೆ ಉದ್ದ ಜಾಸ್ತಿ ಆಗ್ತಾ ಇದೆ. ಎಲ್ಲಾದ್ರೂ ಉಂಟೇನಕ್ಕ? ನಾನು ಹೇಳಿದೆ ಅದನ್ನಲ್ಲಕ್ಕ, ನಿನ್ನ ಛಲ ಆಟನ ಬೆಳೆಸ್ಕೊಂಡಿದ್ದೇನೆ ಅಂದೆ. ಅಲ್ಲ ಕಣಕ್ಕ, 6 ಕಾಸಿನ ಫುಟ್ಪಾತಿನ ಶರ್ಟನ್ನ ತಾನೇ ಸುಟ್ಟಾಕಿ ಕನಕನ್ನ ಹಿಗ್ಗಮುಗ ಬಾರಿಸ್ಬಿಟ್ನಲ್ಲಕ್ಕ. ನನಗಂತೂ ಅಣ್ಣ ಆ ರೀತಿ ರೌದ್ರಾವತಾರ ತಾಳಿದ್ ನೋಡಿ ಆಶ್ಚರ್ಯನೇ ಆಗೋಯ್ತು. ಅವ್ನು ಅಷ್ಟೊಂದು ರೇಸ್ ಆಗ್ತಾನೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಇಸ್ತ್ರಿ ಪೆಟ್ಕೆ ನೆಪ ಮಾಡ್ಕೊಂಡು ಕನಕ ಅನ್ನೋ ಸ್ತ್ರೀ ಜನ್ಮನೇ ಜಾಲಾಡ್ಬಿಟ್ನಲ್ಲಮ್ಮ. ಅರೆ ಇಸ್ಕಿ, ನಿಜವಾಗ್ಲೂ ಅಕ್ಕ ಆ ಶರ್ಟನ್ನ ಕೊಟ್ಟಿದ್ದಿದ್ರೆ ಅದೊಂಥರ ಬಿಡೋ, ನಿಜವಾದ ಸೆಂಟಿಮೆಂಟು ರೇಗಾಡ್ತಿದ್ದೀನಿ ಅನ್ಬೋದಾಗಿತ್ತು. ಆದರೆ ನಾಟಕನೇ ಈ ರೇಂಜಲ್ಲಿ ಮಾಡ್ತೇನೆ ಅಂದರೆ ಅವಳೇನಾದರೂ ಆ ಶರ್ಟನ್ನ ಸುಟ್ಟಾಕ್ಬಿಟ್ಟಿದ್ರೆ ಇಸ್ತ್ರಿ ಪೆಟ್ಟಿಗೆ ತೊಗೊಂಡು ಅವಳನ್ನೇ ಸುಟ್ಬಿಡ್ತಿದ್ದೇನೋ. ನನಗೆ ನನ್ನ ಮಗನ ಬಗ್ಗೆ ಹೆಮ್ಮೆ ಅನ್ಸುತ್ತೆ. ಅವ್ನು ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ತಾನೆ. ಅಕ್ಕ, ಅವನೇನು ಬೇಕಾದರೂ ಮಾಡ್ತಾನೆ ಸರಿ, ನಮ್ಮ ಕತೆ ಹೇಳು. ಏನಾದರೂ ಹೆಚ್ಚು ಕಡಿಮೆ ಆದರೆ ನಮ್ಮ ತಲೆಗೆ ಬಂದ್ಬಿಡುತ್ತೆ. ಕನಕನ್ನ ಅವಿನಾಶು ಹೊಡೆದೋ ಚಿತ್ರಹಿಂಸೆ ಕೊಟ್ಟು ಈ ಮನೆಯಿಂದ ಓಡಿಸ್ಬೇಕು ಅಂತ ಕ್ರಿಮಿನಲ್ ಪ್ಲಾನ್ ಮಾಡಿದ್ದಾನೆ. ನೀನು ಕನಕನ್ನ ಕೈವಶ ಮಾಡಿಕೊಂಡು ಆಸ್ತಿನ ಹತೋಟಿಗೆ ತಗೋಬೇಕು ಅಂತ ಹೋರಾಡ್ತಿದ್ಯಾ. ಆ ಮುದ್ಕ ಕನಕನ್ನ ಅಸ್ತ್ರ ಮಾಡಿಕೊಂಡು ಮಗುನ ನಮ್ಮಿಂದ ದೂರ ಮಾಡಿ ಈ ಮನೆಯಿಂದ ನಮಗೆ ಟಿಕೆಟ್ ಕೊಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾನೆ. ಇದರಲ್ಲಿ ಯಾರು ಗೆಲ್ತಾರೋ ಯಾರು ಸೋಲ್ತಾರೋ, ನಾವೆಲ್ಲಿ ಚಿತ್ರಾನ್ನ ಹಾಕೋಗ್ತೀವಂತ ಭಯ ಆಗ್ತಿದೆ. ಹೌದಮ್ಮ, ಅಣ್ಣ ಗೆದ್ರೆ ನಾವು ಬಚಾವ್, ಅಲ್ಲಿಂದ ಅಲ್ಲಿಗೆ ಮೇಂಟೈನ್ ಮಾಡ್ಕೊಂಡು ಇದ್ಬಿಡ್ಬಹುದು. ನೀನು ಗೆದ್ರೆ ಹಳೆ ಅಧಿಕಾರ, ಜುಟ್ಟು, ಜನಿವಾರ ಎಲ್ಲ ನಮ್ಮ ಕೈಗೆ ಬಂದಂಗಾಗತ್ತೆ. ಅದೇ ದೊಡ್ಡಪ್ಪ ಏನಾದ್ರು ಗೆದ್ಬಿಟ್ರೆ ಅಯ್ಯಯ್ಯೋ ಕತೆನೇ ಮುಗ್ದೋಯ್ತು. ನಮ್ಮನ್ನ ಮನೆಯಿಂದ ಆಚೆ ಕಳ್ಸೋದಂತೂ ಗ್ಯಾರಂಟಿ. ಅವ್ರು ಗೆಲ್ಲೋದಕ್ಕೆ ಚಾನ್ಸೇ ಇಲ್ಲ. ಗೆಲ್ಲೋದೇನಿದ್ರು ನಾವೇ. ನಾನು ಗೆಲ್ಲಬೇಕು, ಇಲ್ಲ ನನ್ನ ಮಗ ಗೆಲ್ಬೇಕು. ನಾನು ಗೆದ್ದರೆ ಅವಿ ಸೋಲ್ತು, ಅದನ್ನು ಅವನು ಒಪ್ಕೊಳ್ತಾನೆ. ಆದರೆ ನಮ್ಮನ್ನು ಈ ಮನೆಯಿಂದ ಅಲ್ಲಾಡ್ಸೋದಕ್ಕೆ ಸಾಧ್ಯ ಇಲ್ಲ. ಏನೋ ಅಕ್ಕ, ಗೋಕರ್ಣದ ಲಿಂಗ ಥರ ಅಲ್ಲಾಡ್ದಂಗೆ ಸೆಟ್ಲಾಗ್ಬಿಟ್ರೆ ಸಾಕು. ನೀಲ್ಕಂಠ, ಇಲ್ಲಿ ನಡೀತಾ ಇರೋದು ನಂಗೆ ಗೊತ್ತಿದ್ದೇ ನಡೀತಾ ಇದೆ ಅಂತಾಗಲಿ, ಅಥವಾ ನಡೆದ ಮೇಲೆ ನಂಗೆ ಗೊತ್ತಾಗ್ತಾ ಇದೆ ಅಂತಾಗಲಿ ಅವಿಗೆ ಗೊತ್ತಾಗಬಾರ್ದು. ಅವನ್ನ ನಾನು ಒಳ್ಳೆಯವನು ಅಂದ್ಕೊಂಡಿದ್ದೀನಿ. ಅವನು ಒಳ್ಳೆಯವನ ಥರನೇ ನಾಟಕ ಆಡ್ತಾ ಇದ್ದಾನೆ. ಇದು ಹೀಗೆ ಮುಂದುವರಿಬೇಕು, ಗೊತ್ತಾಯ್ತಾ? ಸರಿ ಅಕ್ಕ, ನೀನು ಹೇಳ್ದಂಗೆ ಆಗಲಿ. ಅಪ್ಪಿ ತಪ್ಪಿನೂ ಸುಳಿವು ಬಿಡ್ಕೊಡ್ದಂಗೆ ನಾನು ಮೇಂಟೈನ್ ಮಾಡ್ತೀನಿ.